ಈಗಲಾದರೂ ಸೌಜನ್ಯ ಸಾವಿಗೆ ನ್ಯಾಯ ಸಿಗುತ್ತಾ? ಕೊನೆಗೂ ಸೌಜನ್ಯ ಪ್ರಕರಣದಲ್ಲಿ ಅಪರಾಧಿಗಳು ಯಾರು ಅನ್ನೋದು ಗೊತ್ತಾಗೋ ಸಮಯ ಬಂದೇ ಬಿಡ್ತು. ಸೌಜನ್ಯಳ ದುರಂತದ ಸಾವಿಗೆ ಕಾರಣರಾದವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ನಮಸ್ಕಾರ. ಕಳೆದ 13 ವರ್ಷಗಳ ಹಿಂದೆ ನಡೆದ ಘೋರ ದುರಂತಕ್ಕೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ. ಸಾಮೂಹಿಕ ಅತ್ಯಾಚಾರಕ್ಕೆ ಒಳಗಾಗಿ ದಾರುಣವಾಗಿ ಕೊಲೆಯಾದ ಸೌಜನ್ಯ ಸಾವಿಗೆ ಇಂದೂ ಕೂಡ ನ್ಯಾಯ ಸಿಕ್ಕಿಲ್ಲ. ಸೌಜನ್ಯಗೆ ನ್ಯಾಯವನ್ನು ಕೊಡಿಸುವಲ್ಲಿ ರಾಜ್ಯ ಸರ್ಕಾರ, ಕಾನೂನು ಸೋತು ಹೋಗಿದೆ. ಸೌಜನ್ಯ ಪ್ರಕರಣದಲ್ಲಿ ಪಾತ್ರನೇ ಇಲ್ಲದೆ ಇರೋ ವ್ಯಕ್ತಿ ಸಂತೋಷ್ ರಾವ್ ಶಿಕ್ಷೆಯನ್ನು ಅನುಭವಿಸ್ದ. ಆದರೆ ಅಪರಾಧ ಮಾಡಿದ ವ್ಯಕ್ತಿಗಳು ಇನ್ನೂ ಕೂಡ ಶಿಕ್ಷೆಗೆ ಗುರಿಯಾಗಿಲ್ಲ, ಆರಾಮಾಗಿ ಹೊರಗಡೆ ಓಡಾಡ್ಕೊಂಡಿದ್ದಾರೆ. ಇನ್ನು ಚಿನ್ನಯ್ಯ ಹೇಳೋ ಪ್ರಕಾರ ಸೌಜನ್ಯ ಸಾವಿಗೆ ಪ್ರಮುಖ ಸಾಕ್ಷಿಯಾಗಿದ್ದ ರವಿ ಪೂಜಾರಿ ಕೊಲೆಯಾದ. ಹೀಗಾಗಿ ಚಿನ್ನಯ್ಯನಿಗೆ ಸೌಜನ್ಯ ವಿಚಾರದಲ್ಲಿ ಕೆಲವು ಸತ್ಯಗಳು ತಿಳಿದಿರಬಹುದು ಅನ್ನೋ ಕಾರಣಕ್ಕೆ ಆತನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಕುಸುಮಾವತಿಯವರು SITಗೆ ಒತ್ತಾಯ ಮಾಡಿದ್ದಾರೆ. ಈ ನಡುವೆ ಒಂದು ಹೊಸ ಭರವಸೆಯ ಬೆಳಕು ಇದೀಗ ಮೂಡಿದೆ. ಹೌದು, ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕ್ಷಿಯನ್ನ ಹೇಳೋದಾಗಿ, ಈ ಘಟನೆಯ ಸಮಯದಲ್ಲಿ ನಾನು ಅಲ್ಲೇ ಇದ್ದಿರೋದಾಗಿ ಸಾಕ್ಷಿ ಹೇಳೋದಕ್ಕೆ ಮಹಿಳೆಯೊಬ್ಬರು ದೂರನ್ನ ನೀಡಿದ್ದಾರೆ. ಸಾಕ್ಷಿ ಹೇಳೋದಾಗಿ ಹಾಗೂ ಆ ದಿನ ಅವರು ಕಂಡ ವ್ಯಕ್ತಿಗಳನ್ನ ಗುರುತಿಸೋದಾಗಿ ಕೂಡ ಹೇಳಿದ್ದಾರೆ. SITಗೆ ಬರೆದ ದೂರಿನಲ್ಲಿ ಏನಿದೆ ನೋಡಿ. ಧರ್ಮಸ್ಥಳದ ಸುತ್ತಮುತ್ತ ನಡೆದಿದೆ ಎನ್ನಲಾಗುತ್ತಿರುವ ಹಲವಾರು ಅಪಹರಣ, ಅತ್ಯಾಚಾರ ಹಾಗೂ ಕೊಲೆಯ ಪ್ರಕರಣಗಳ ಸಮಗ್ರ ತನಿಖೆಗಾಗಿ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ. ಇಲ್ಲಿನ ಪ್ರಕರಣಗಳಿಗೆ ಸಂಬಂಧಪಟ್ಟಂತಹ ಸಾಕ್ಷಿಗಳು ಇದ್ರೆ ಬಂದು ಹೇಳಿಕೆಯನ್ನ ನೀಡಬಹುದು ಅಂತ ತಿಳಿಸಿರೋದು ಸ್ವಾಗತಾರ್ಹ ವಿಚಾರ ಹಾಗೂ ನನಗೆ ಹೆಚ್ಚು ಧೈರ್ಯವನ್ನ ಕೊಟ್ಟಿದೆ. ಹಾಗಾಗಿ ನಾನು ಬಂದು ಸಾಕ್ಷಿಯಾಗಿ ತಮ್ಮ ಮುಂದೆ ಬರೋದಕ್ಕೆ ಇಚ್ಛಿಸುತ್ತೇನೆ. ನಮ್ಮ ತಂದೆಯವರು ಪ್ರತಿ ವರ್ಷ ಧರ್ಮಸ್ಥಳಕ್ಕೆ ತೆರಳಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆದು ಬರ್ತಾ ಇದ್ರು. ನಮ್ಮ ತಂದೆ ಮರಣ ಹೊಂದಿದ ನಂತರ ನಾನು ಅವರು ಪುಣ್ಯ ಸ್ಮರಣೆ ಕಾರ್ಯವನ್ನ ಪ್ರತಿ ವರ್ಷ ಮಾಡ್ತೀರಿ. 2012 ಅಕ್ಟೋಬರ್ 8ನೇ ತಾರೀಕಿನಂದು ಮಂಡ್ಯದಿಂದ ರಾತ್ರಿ 12:30 ರೈಲಿನಲ್ಲಿ ಹೊರಟು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಅಕ್ಟೋಬರ್ 9ನೇ ತಾರೀಕಿನಂದು ಸರಿ ಸುಮಾರು ಮುಂಜಾನೆ 6 ಗಂಟೆಗೆ ಬಂದು ತಲುಪಿದ್ವಿ. ನಂತರ ನಾವು ಕುಕ್ಕೆ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ಬಸ್ಸಿನಲ್ಲಿ ಬಂದು ಮೊದಲಿಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆದುಕೊಂಡು ಅಲ್ಲೇಯೇ ದೇವಸ್ಥಾನದ ಪ್ರಸಾದವನ್ನ ಸೇವಿಸಿ ಸ್ವಲ್ಪ ಕಾಲ ವಿಶ್ರಾಂತಿಯನ್ನ ಪಡೆದು ಪ್ರಕೃತಿ ಚಿಕಿತ್ಸಾಲಯಕ್ಕೆ ತೆರಳಬೇಕು ಅನ್ನೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ನಂತರ ನಾವು ಧರ್ಮಸ್ಥಳದಿಂದ ಶಾಂತಿವನಕ್ಕೆ ಆಟೋದಲ್ಲಿ ಹೊರಟ್ವಿ. ನಾವು ಶಾಂತಿವನವನ್ನ ತಲುಪಿದಾಗ ಮಳೆ ಬರ್ತಾ ಇತ್ತು. ಅಂದಾಜು ಮಧ್ಯಾಹ್ನ 3ರಿಂದ 3:20 ಸಮಯ ಆಗಿತ್ತು. ಆ ಸ್ಥಳದಲ್ಲಿ ಗಿಡ ಮರಗಳು ಕೂಡ ಹೆಚ್ಚಾಗಿದ್ವು. ಜನಸಂದಣಿ ಕಡಿಮೆ ಇತ್ತು. ಆಸ್ಪತ್ರೆಗೆ ಯಾರಾದರೂ ಹೋಗಿ ಬರ್ತಾರಲ್ಲ ಅವರನ್ನ ವಿಚಾರಿಸೋಣ ಅಂತ ಹಾಗೂ ಮಳೆ ಬರ್ತಾ ಇದ್ದ ಕಾರಣ ನಾವು ಅಲ್ಲೇ ಇದ್ದ ಬಸ್ ನಿಲ್ದಾಣದಲ್ಲಿ ಕುಳಿತುಕೊಂಡ್ವಿ. 10ರಿಂದ 15 ನಿಮಿಷಗಳು ಕಳೀತು. ಯಾರಾದರೂ ಬರ್ತಾರೇನೋ ಅಂತ ನೋಡ್ಕೊಳ್ತಾ ಇದ್ವಿ. ನಂತರ ನಾವು ಇದ್ದ ಸ್ಥಳಕ್ಕೆ 2 ದ್ವಿಚಕ್ರ ವಾಹನಗಳು ಬಂದವು. ಒಂದು ದ್ವಿಚಕ್ರ ವಾಹನದಲ್ಲಿ 2 ವ್ಯಕ್ತಿಗಳು ಇದ್ದು ಮತ್ತೊಂದು ದ್ವಿಚಕ್ರ ವಾಹನದಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಈ 3 ವ್ಯಕ್ತಿಗಳನ್ನ ಮಾತನಾಡಿಸೋದಕ್ಕೆ ಬೇರೊಂದು ದ್ವಿಚಕ್ರ ವಾಹನದಲ್ಲಿ ಇನ್ನೂ 3 ವ್ಯಕ್ತಿಗಳು ಬಂದು ಮಾತನಾಡಿಸಿ ಹೊರಟು ಹೋದ್ರು. ನಂತರ ಒಂದು ಆಟೋ ರಿಕ್ಷಾ ಬಂತು. ನಾವು ಕುಳಿತಿದ್ದ ವಿರುದ್ಧವಾದ ಜಾಗದಿಂದ 200 ಮೀಟರ್ನಷ್ಟು ದೂರ ಇದ್ದು ಒಂದು ಕಾಲು ದಾರಿ ಇತ್ತು. ಆ ಕಾಲು ದಾರಿಯಲ್ಲಿ ಅವರೆಲ್ಲ ಹೋಗಿ ಬರೋದು ಮಾತಾಡ್ತಾ ಇದ್ರು. ಇವರು ನಮ್ಮ ಕಡೆ ಬಂದರೆ ವಿಚಾರಿಸೋಣ ಅಂತ ನಾವು ಅವರನ್ನೇ ನೋಡ್ತಾ ನಿಂತಿದ್ವಿ. ಅಷ್ಟರಲ್ಲಿ ಅವರೇ ನಮ್ಮ ಬಳಿ ಬಂದು ಇದರಲ್ಲಿ ಇದ್ದ ಒಬ್ಬ ಅಪರಿಚಿತ ವ್ಯಕ್ತಿ ಬಿಕ್ಕಲ ತೊದಲ ಪ್ರತಿ ಬಾರಿ ಮಾತನಾಡಿದಾಗ ಮೊದಲ ಅಕ್ಷರವನ್ನು ಆತ ತೊದಲಿಸ್ತಾ ಇದ್ದ. ಆತ ನಮ್ಮನ್ನ ಆಂಟಿ ನೀವು ಎಲ್ಲಿಂದ ಬಂದಿದ್ದೀರಾ, ಯಾಕೆ ಬಂದಿದ್ದೀರಾ ಅಂತ ಕೇಳ್ದ. ಅದಕ್ಕೆ ನಾನು ಆಟೋ ಇರೋದ್ರಿಂದ ನಮ್ಮನ್ನು ಕರೀತಾ ಇದ್ದಾರೆ ಅಂತ ಭಾವಿಸಿ ಯಾಕಪ್ಪ ನಾವು ಇಲ್ಲೇ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಡಾಕ್ಟರನ್ನು ನೋಡೋದಕ್ಕೆ ಬಂದಿದ್ದೀವಿ ಅಂತ ಹೇಳಿದೆ. ಅದಕ್ಕೆ ಆತ ಇಲ್ಲಿ ಡಾಕ್ಟರ್ ಇಲ್ವಲ್ಲ, ನೀವು ಯಾಕೆ ಇಲ್ಲಿ ಕಾಯ್ತಾ ಕೂಳ್ತಿದ್ದೀರಾ, ಬೇಕಾದಷ್ಟು ಪ್ರಕೃತಿ ಚಿಕಿತ್ಸಾಲಯಗಳು ಇವೆ, ನೀವು ಬೇರೆ ಕಡೆ ತೋರಿಸ್ಕೊಳ್ಬಹುದಲ್ವಾ ಅಂತ ಹೇಳ್ದ. ಇದಕ್ಕೆ ನಾನು ಸರಿ ಆಯ್ತು ಬಿಡಿ ಅಂತ ಉತ್ತರವನ್ನು ನೀಡಿ ಅಲ್ಲೇ ನಿಂತ್ಕೊಂಡೆ. ಆಗ ತೊದಲಿಸಿಕೊಂಡು ಮಾತಾಡ್ತಾ ಇದ್ದ ವ್ಯಕ್ತಿ ಯಾರಿಗೋ ಕರೆ ಮಾಡಿ ಇಲ್ಲಿ 2 ಲೇಡೀಸ್ ಇದ್ದಾರೆ ಹೋಗ್ತಿಲ್ಲ ಅಂತ ತಿಳಿಸ್ದ. ಫೋನಿನಲ್ಲಿ
ನಿಚ್ಚು ನಿಚ್ಚು ಅಂತ ಮಾತಾಡ್ತಾ ಇದ್ದದ್ದನ್ನು ನಾನು ಗಮನಿಸಿದ್ದೀನಿ. ನಂತರ ಅವರು ಮುಂದೆ ಸ್ವಲ್ಪ ದೂರ ಹೋಗಿ ನಿಂತ್ಕೊಂಡು ಫೋನ್ನಲ್ಲಿ ಮಾತನಾಡ್ತಾನೇ ಇದ್ರು. ಅಲ್ಲಿ ಇದ್ದವರೆಲ್ಲ ಅಂದಾಜು 5.5 ಅಡಿ ಎತ್ತರ. ನಮ್ಮನ್ನ ಮಾತನಾಡಿಸಿದ ವ್ಯಕ್ತಿ ಸ್ವಲ್ಪ ಕುಳ್ಳನೆಯ ವ್ಯಕ್ತಿ ಆಗಿದ್ದ. 3 ನಿಮಿಷದ ನಂತರ ಮತ್ತಿಬ್ಬರು ಬಂದು, ಆಂಟಿ ನೀವು ಹೊರಟು ಬಿಡಿ, ಇಲ್ಲಿ ಯಾರೂ ಜನಗಳಿಲ್ಲ, ಯಾರೂ ಬರೋದಿಲ್ಲ, ನೀವಿಬ್ರು ಲೇಡೀಸ್ ಇದ್ದೀರಾ, ಹೊರಡಿ ಅಂತ ಹೇಳಿದ್ರು. ಹಾಗೂ ಆಟೋದಲ್ಲಿ ನಿಮ್ಮನ್ನ ಬಿಟ್ಟು ಕೊಡುವುದಾ ಅಂತ ಸಹ ಕೇಳಿದ್ರು. ನಾವು ಬೇಡ, ಆಸ್ಪತ್ರೆಗೆ ಬಂದಿದ್ದೀವಿ, ನಾವೇ ಹೋಗ್ತೀವಿ ಅಂತ ಹೇಳಿದಾಗ, ದುಡ್ಡನ್ನೇನು ಕೊಡಬೇಡಿ, ಬನ್ನಿ ಬಿಟ್ಟು ಬರ್ತೀವಿ ಅಂದಾಗ, ನಮಗೆ ಪರಿಚಯವೇ ಇಲ್ಲ, ದುಡ್ಡು ಕೊಡಬೇಡಿ ಅಂತ ಇದ್ದಾರಲ್ಲ ಅಂತ ನಾವು ಆಟೋದಲ್ಲಿ ಹೋಗದೆ ಅಲ್ಲೇ ಇದ್ವಿ. 2 ನಿಮಿಷಗಳ ನಂತರ ಅವರು ನಾವು ಇದ್ದ ಜಾಗದಿಂದ ಮರಳಿದ್ರು. ನಂತರ ಆ ಸಮಯದಲ್ಲಿ ಅಂದಾಜು 16 ವರ್ಷ ವಯಸ್ಸಿನ ಪ್ರಾಯದ ಹೆಣ್ಣು ಮಗುವೊಂದು ಛತ್ರಿಯನ್ನು ಹಿಡಿದುಕೊಂಡು ಸಮವಸ್ತ್ರದಲ್ಲಿ ನಮ್ಮ ಎದುರುಗಡೆಯಿಂದ ನಡೆದುಕೊಂಡು ಬರ್ತಾ ಇತ್ತು. ಆಕೆಯನ್ನು ನೋಡಿದ ನಾನು, ನನ್ನ ಸೋದರತೆಯ ಮಗಳ ರೀತಿಯಲ್ಲೇ ಇದ್ದಾಳೆ ಅಂತ, ನಮ್ಮ ಜ್ಯೋತಿ ಥರ ಇದ್ದಾಳ ಅಲ್ವಾ, ನಾನು ಆಕೆಯೇ ಅಂತ ಅಂದುಕೊಂಡೆ ಅಂತ ಹೇಳಿ ಆಕೆಯನ್ನೇ 2 ರಿಂದ 3 ನಿಮಿಷಗಳ ಕಾಲ ನೋಡ್ತಾ ಇದ್ದೆ. ನಂತರ ನೇಚರ್ ಕಾಲ್ ಅಂದರೆ ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಅಲ್ಲೇ ಸಮೀಪ ಇದ್ದ ಮರದ ಬಳಿ ಹೋದರು. ನಾನು ಅಲ್ಲೇ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡಿದ್ದೆ. ಅಷ್ಟರಲ್ಲಿ ಜೋರಾಗಿ ಕೂಗಿಕೊಂಡ ಶಬ್ದ ನನಗೆ ಕೇಳಿಬಂತು. ನಾನು ತಿರುಗಿ ನೋಡಿದಾಗ ಅಲ್ಲಿ ಒಂದು ದೊಡ್ಡ ಬೂದು ಬಣ್ಣದ ಕಾರು ಬಂದು ನಿಂತಿತ್ತು. ನನ್ನನ್ನು ಮಾತನಾಡಿಸಿದ ಅಪರಿಚಿತ ವ್ಯಕ್ತಿಗಳು ಆ ಹುಡುಗಿಯನ್ನು ಹಿಡಿದುಕೊಂಡಿದ್ರು. ಆ ಹುಡುಗಿ ಜೋರಾಗಿ ಹಾ, ಅಪ್ಪ, ಅಮ್ಮ ಅಂತ ಕಿರ್ಚಾಡ್ತಾ ಇದ್ಲು. ಆ ಹುಡುಗಿ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಕೂಡ ಪಡ್ತಾ ಇದ್ಲು. ಆಗ ಆಕೆ ಹಿಡಿದಿದ್ದ ಛತ್ರಿ ಕೆಳಗೆ ಬಿತ್ತು. ಅಲ್ಲದೆ ಮತ್ತೊಂದು ವಸ್ತು ಕೂಡ ಕೆಳಗೆ ಬಿತ್ತು. ಆದರೆ ಆ ವಸ್ತು ಏನು, ಯಾರದ್ದು ಅಂತ ನನಗೆ ತಿಳಿಲಿಲ್ಲ. ನಂತರ ಆ ಹುಡುಗಿಯ ಕೈಯನ್ನು ತಿರ್ಚಿದ್ರು, ಆಕೆಯ ಬಾಯಿಯನ್ನು ಮುಚ್ಚಿದ್ರು. ನಂತರ ಆಕೆಯ ಕೂಗಾಟ ಸಹ ನಿಂತಿತ್ತು. ಇದನ್ನು ಸ್ವಲ್ಪ ದೂರದಿಂದನೇ ನೋಡಿದ ನಾನು ಆ ಕಡೆ ಓಡಿ ಬರ್ತಾ ಇದ್ದೆ. ಇನ್ನೇನು ನಾನು ಅಲ್ಲಿ ತಲುಪೋಷ್ಟರಲ್ಲಿ ಅವರೆಲ್ಲ ಆ ಹುಡುಗಿಯನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಹೊರಟ್ಬಿಟ್ರು. ಆ ಬಾಲಕಿಯನ್ನು ಅಲ್ಲಿದ್ದ ಕಾರಿನೊಳಗೋ ಅಥವಾ ಆಟೋದಲ್ಲಿ ದಬ್ಬಿದರು ಅಂತ ನೋಡೋಷ್ಟರಲ್ಲಿ ಅವರು ಆ ಸ್ಥಳದಿಂದ ಪಾಸಾಗಿ ಮುಂದೆ ಹೊರಟು ಹೋದರು. ಮೊದಲಿಗೆ ಕಾರ್ ಹೋಯಿತು, ನಂತರ ಆ ಕಾರಿನ ಹಿಂದೆನೇ ಆಟೋ ತೆರಳಿತು. ಆದರೆ ಅವರೆಲ್ಲ ಹೊರಟ ನಂತರ ಅಲ್ಲೇ ಒಬ್ಬ ದಪ್ಪ ಹಾಗೂ ಕುಳ್ಳನೆಯ ವ್ಯಕ್ತಿ ಉಳಿದುಕೊಂಡ. ನಾವು ಬಂದು ಬಿಡ್ತೀವಿ ಅನ್ನೋ ಉದ್ದೇಶದಿಂದಲೋ ಆತ ಅಲ್ಲೇ ಇದ್ದ ಅಂತ ಅನಿಸುತ್ತೆ. ಆತ ನಮ್ಮ ಕಡೆಯೇ ನಡೆದುಕೊಂಡು ಬರ್ತಾ ಇದ್ದ. ಆತನನ್ನು ನಾನೇ ಯಾಕೆ ಆ ಹುಡುಗಿ ಆ ರೀತಿ ಕಿರ್ಚ್ಕೊಂಡಿತ್ತು, ಅವರೆಲ್ಲ ಸೇರಿಕೊಂಡು ಯಾಕೆ ಈ ರೀತಿ ಮಾಡಿದ್ರು, ಆ ಹುಡುಗಿಯನ್ನು ಎಲ್ಲಿಗೆ ಕರೆದುಕೊಂಡು ಹೋದ್ರು ಅಂತ ಪ್ರಶ್ನೆ ಮಾಡಿದೆ. ಅದಕ್ಕೆ ಆ ವ್ಯಕ್ತಿ ಇಲ್ಲ, ಅದು ಅವರ ಮನೆಯಿಂದ ಬೇಜಾರಿನಲ್ಲಿ ಆಕೆ ಬಂದದ್ದು, ಮನೆಯವರೇ ಅವರು ಅದಕ್ಕೆ ಆಕೆಯನ್ನು ಕರೆದುಕೊಂಡು ಹೋದದ್ದು ಅಂತ ಹೇಳ್ದ. ಅದಕ್ಕೆ ನಾನು, ಕರೆದುಕೊಂಡು ಹೋಗೋದಕ್ಕೆ ಯಾಕೆ ಇಷ್ಟೊಂದು ಜೋರಾಗಿ ಕಿರಿಚ್ಕೊಂಡುಳು, ಅವರ ಮನೆಯವರೇ ಬಂದಿದ್ರೆ ಕಿರಿಚ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಅಲ್ವಾ ಅಂತ ಪ್ರಶ್ನೆ ಮಾಡಿದಾಗ ಆತ, ನಿಮಗೆ ಯಾಕೆ ಬೇಕಿದೆಲ್ಲ, ನೀವು ಎಲ್ಲಿಂದ ಬಂದ್ರಿ, ನೀವು ಸುಮ್ಮನೆ ಹೋಗಿ, ನಿಮಗೆ ಯಾಕೆ ಬೇಕಿದೆಲ್ಲ ಅಂತ ಗದರ್ದ. ನಂತರ ನಾವು ಸ್ವಲ್ಪ ಸಮಯ ಅಲ್ಲೇ ನಿಂತು ಸುತ್ತಮುತ್ತ ನೋಡ್ತಾ ಇದ್ವಿ. ನೀವು ಹೊರಡಿ ಈಗ ಅಂತ ಜೋರಾಗಿ ಹೇಳ್ದ. ನಂತರ ನಾವು ಅಲ್ಲಿಂದ ನಡೆದುಕೊಂಡು ಮುಂದೆ ಬಂದು, ನಾವು ಇಲ್ಲಿಗೆ ಬಂದಿದ್ದು ಸುಮ್ಮನೆ ವ್ಯರ್ಥ ಆಯಿತು ಅಂತ ಮಾತನಾಡ್ಕೊಳ್ತಾ ಅಲ್ಲಿಂದ ಹೊರಟು ಮತ್ತೆ ಬಸ್ಸಿನಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ನಂತರ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದೇವರ ದರ್ಶನವನ್ನು ಪಡೆದು ವಾಪಸ್ ಮನೆಗೆ ದಿನಾಂಕ 10/8/2012 ಬಂದ್ವಿ. ಆದಾಗ್ಯೂ ಆ ದಿನ ಬಸ್ಸಿನಲ್ಲಿ ಕುಳಿತುಕೊಂಡಾಗಲೂ ನಾವು ಪೊಲೀಸ್ ಠಾಣೆಗೆ ವಿಚಾರವನ್ನು ತಿಳಿಸಬಹುದಿತ್ತು ಅಂತ ಮಾತನಾಡುವಾಗಲೂ ನನ್ನ ಜೊತೆ ಇದ್ದ ಅಜ್ಜಿಗೆ, ಯಾಕೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ, ಬಿಟ್ಟಾಕಿ ಅಂತ ಹೇಳಿದ್ರು. ನಾನು ಈ ಘಟನೆಯಾದ 5-6 ದಿನಗಳವರೆಗೂ ಕೂಡ ನಡೆದ ಘಟನೆಯ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇದ್ದೆ. ಈ ಘಟನೆಯ ಬಗ್ಗೆ ನ್ಯೂಸ್ ಚಾನೆಲ್ಗಳಲ್ಲಿ 2012ರಲ್ಲಿ ಮಾಹಿತಿ ಬಂದಿತ್ತೋ ಏನೂ ನನಗೆ ತಿಳಿದಿಲ್ಲ. ಯಾಕಂದರೆ ನಮ್ಮ ಬಳಿ 2012ರಲ್ಲಿ ಸ್ಕ್ರೀನ್ ಟಚ್ ಫೋನ್ಗಳಾಗಲಿ ಹಾಗೂ ಮನೆಯಲ್ಲಿ ಟಿವಿ ಕೂಡ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಟಿವಿ ಮಾಧ್ಯಮಗಳ ಮೂಲಕ ಧರ್ಮಸ್ಥಳದಲ್ಲಿ ನಡೆದ ಪ್ರಕರಣಗಳ ಬಗ್ಗೆ ನೋಡಿದೆ. ಹಾಗೂ ನಾನು ಈ ಹಿಂದೆ ಮಾತನಾಡಿದ ವ್ಯಕ್ತಿಗಳನ್ನು ಸಹ ನೋಡಿ ನಾನು ಧರ್ಮಸ್ಥಳಕ್ಕೆ ತೆರಳಿದಾಗ ಇವರೇ ಅಲ್ವೇ ಆ ಬಾಲಕಿಯನ್ನ ಅಪಹರಣ ಮಾಡಿದವರು, ಇವರೇ ಅಲ್ವಾ ನನ್ನನ್ನು ಆ ದಿನ ಮಾತನಾಡಿಸಿದವರು ಅಂತ ಖಾತ್ರಿ ಪಡಿಸ್ಕೊಂಡೆ. ನಾವು 2012ರಲ್ಲಿ ನೋಡಿದ ಬಾಲಕಿಯ ಅಪಹರಣ ಮಾಡಿ ಆಕೆಯನ್ನು ಅತ್ಯಾಚಾರ ಮಾಡಿ ಆಕೆಯನ್ನು ಕೊಲೆ ಮಾಡಿದ್ದಾರೆ ಅನ್ನೋದು ತಿಳಿತು. ನಂತರ ನನಗೆ ಈ ಘಟನೆಯಿಂದ ಮನಸ್ಸಿಗೆ ತುಂಬ ನೋವಾಗ್ತಾ ಇತ್ತು. ಪದೇ ಪದೇ ಅದೇ ವಿಚಾರಗಳು ನೆನಪಿಗೆ ಬರ್ತಾ ಇದ್ವು. ಮಾಧ್ಯಮದಲ್ಲಿ ನಾನು ನೋಡಿದ ಕೆಲವು ವ್ಯಕ್ತಿಗಳನ್ನು ನಾನು ಗುರುತಿಸಬಲ್ಲೆ.
ನಂಬಬಲ್ಲೆ. ನಾನು ನೋಡಿದ ಸನ್ನಿವೇಶ ನನ್ನ ಕಣ್ಣಲ್ಲಿ ಅಚ್ಚಳಿಯದೇನೆ ಉಳಿದಿದೆ. ಇತ್ತೀಚಿನ ದಿನಗಳಲ್ಲಿ ಆಗಿರೋ ಅನ್ಯಾಯವನ್ನ ನೆನೆದು ನಿದ್ರೆಯನ್ನ ಕಳೆದುಕೊಳ್ತಾ ಇದ್ದೇನೆ. ನನಗೂ 2 ಹೆಣ್ಣು ಮಕ್ಕಳು ಹಾಗೂ ಮೊಮ್ಮಕ್ಕಳು ಇರೋದ್ರಿಂದ ಅತ್ಯಾಚಾರಕ್ಕೆ ಒಳಗಾದ ಹೆಣ್ಣು ಮಗಳ ಚಿತ್ರ ನನ್ನ ನೈತಿಕತೆಯನ್ನ ಹಾಗೂ ನನ್ನ ಆತ್ಮ ಸಾಕ್ಷಿಯನ್ನ ಪ್ರಶ್ನೆ ಮಾಡ್ತಾ ಇದೆ. ಧರ್ಮ ಮಾರ್ಗದಲ್ಲಿ ನಡೀತಾ ಇರೋ ನಾನು ಮತ್ತು ಮನೆ ದೇವರಾದ ಶ್ರೀ ಮಂಜುನಾಥೇಶ್ವರನ ಸನ್ನಿಧಿಯಲ್ಲಿ ನಡೆದ ಅನಾಚಾರದಿಂದಾಗಿ ಚಿಂತೆಗೀಡಾಗಿದ್ದೀನಿ. ನಾನು ನೋಡಿದ ಸತ್ಯ ವಿಚಾರಗಳನ್ನ ನ್ಯಾಯಾಲಯದ ಮುಂದೆ ಹೇಳುವ ತನಕ ನನಗೆ ಮುಕ್ತಿ ಸಿಗೋದಿಲ್ಲ ಅಂತ ನಾನು ನಂಬಿದ್ದೀನಿ. ಮೊದಲಿನಿಂದಾನು ನ್ಯಾಯಕ್ಕೆ ಧರ್ಮಕ್ಕೆ ತಲೆಬಾಗಿ ಪ್ರಾಮಾಣಿಕವಾಗಿ ಜೀವಿಸ್ತಾ ಇರೋ ನನಗೆ ಯಾವುದೇ ಭಯ ಇಲ್ಲ ಹಾಗೂ ಈ ವಿಚಾರದಲ್ಲಿ ಯಾರ ಒತ್ತಡವಾಗಲಿ ಕುಮ್ಮಕ್ಕಾಗಲಿ ನನ್ನ ಮೇಲೆ ಇರೋದಿಲ್ಲ. ನಾನು ಯಾವ ಬಗೆಯ ತನಿಖೆಗೂ ಬದ್ಧಳಾಗಿರ್ತೇನೆ. ಆದುದರಿಂದ ನನ್ನ ಹೇಳಿಕೆಯನ್ನು ಪಡೆದು ನನ್ನನ್ನು ಸಾಕ್ಷಿಯನ್ನಾಗಿ ಪರಿಗಣಿಸಿ ಹಾಗೂ ನಾನು ಆ ದಿನ ಆ ಹೆಣ್ಣು ಮಗಳ ಅಪಹರಣದಲ್ಲಿ ಭಾಗಿಯಾದವರನ್ನ ಗುರುತಿಸಬಲ್ಲವಳಾಗಿದ್ದೇನೆ. ದಯಮಾಡಿ ಈ ಕಾನೂನು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡಬೇಕಾಗಿ ಕೇಳಿಕೊಳ್ತೀನಿ ಅಂತ ಪತ್ರದಲ್ಲಿ ಬರೆದಿದ್ದಾರೆ. ಸೊ ನೋಡಿದ್ರಲ್ಲ, ಮಣ್ಣಲ್ಲಿ ಮಣ್ಣಾಗಿದ್ದ ಸೌಜನ್ಯ ಪ್ರಕರಣ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಸಾಕ್ಷಿ ಹೇಳೋದಾಗಿ ಮಹಿಳೆಯೊಬ್ಬರು ಮುಂದೆ ಬಂದಿದ್ದಾರೆ. ಇದು ಸೌಜನ್ಯ ಪ್ರಕರಣದಲ್ಲಿ ಭರವಸೆಯ ಬೆಳಕಾಗಿದೆ. ಎಷ್ಟು ದಿನ ನೆನೆಗುದಿಗೆ ಬಿದ್ದಿದ್ದ ಸೌಜನ್ಯ ಪ್ರಕರಣ ಇನ್ನಾದರೂ ಜೀವವನ್ನ ಪಡೆಯುತ್ತಾ? ಸೌಜನ್ಯ ಸಾವಿಗೆ ನ್ಯಾಯ ಸಿಗುತ್ತಾ? ಸೌಜನ್ಯ ಸಾವಿಗೆ ಕಾರಣರಾದ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.